ಗದ್ದೆ ಪಕ್ಕ ಮನೆ 3 BHK ಸ್ಟೇ ಬಜೆಟಲ್ಲೇ ಆಯ್ಕಂತ. ಸೊ ಪಾರ್ಟಿ ಬಜೆಟ್ ಹೆಂಗಿರುತ್ತೋ ಮತ್ತು ಅವ್ರಿಗೆ ಯಾವ ಥರ ಮನೆ ಬೇಕು ಅದನ್ನೆಲ್ಲ ಒಳಗಡೆಯಿಂದ ಸ್ಟೆಪ್ಸ್. ಹಾಯ್, ಹೆಂಗಿದ್ರಿ? ತಮ್ಮನೆಲ್ಲ ಆಲ್ರೆಡಿ ಮೆನ್ಷನ್ ಮಾಡಿದೆ, ನಾನು ಹೋಮ್ ಟೂರ್ ಮಾಡ್ತಿದ್ದೆ ಅಂತ. ಅದೇ ಮನೆ ಸಿಟ್ಔಟಲ್ಲಿ ಕೂತ್ಕೊಂಡು ಮಾಡ್ತಿದ್ದೆ ವಿಡಿಯೋ. ಇದು ಮನೆ ಇಪ್ಪುದು 1400 ಸ್ಕ್ವೇರ್ ಫೀಟ್ ಅಂತ. ಜಾಗ 6 ಸೆಂಟ್ಸ್ ಜಾಗ, 1400 ಸ್ಕ್ವೇರ್ ಫೀಟ್ ಮನೆ. ಗದ್ದೆ ಪಕ್ಕ ಮನೆ. ಇವತ್ತು ಮಾಡ್ತಿಪ್ಪು ಹೋಮ್ ಟೂರ್ ಇದೆ ಮನೆ. ಇದೇ ಸರೌಂಡಿಂಗಲ್ಲಿ ಪಪ್ಪ ಒಂದು 10 ಮನೆ ಮಾಡಿಸಿಕೊಟ್ಟಿರೋ, ಸಿಂಗಲ್ ಫ್ಲೋರ್, ಡಬಲ್ ಫ್ಲೋರ್. ಮತ್ತು ಮನೆ ಅಂದ್ಕೂಡ್ಲೆ ಎಲ್ರಿಗೂ ಅವರದ್ದೇ ಪ್ಲ್ಯಾನಲ್ಲಿ ಆಯ್ಕಂತ ಆಸೆ ಇರುತ್ತಲ್ಲ, ಮತ್ತು ಬಜೆಟ್ ಕೂಡ ಪ್ಲ್ಯಾನ್ ಮಾಡಿರ್ತಾರೆ ಇಷ್ಟೇ ಬಜೆಟಲ್ಲೇ ಆಯ್ಕಂತ. ಸೊ ಪಾರ್ಟಿ ಬಜೆಟ್ ಹೆಂಗಿರುತ್ತೋ ಮತ್ತು ಅವ್ರಿಗೆ ಯಾವ ಥರ ಮನೆ ಬೇಕು ಅದನ್ನೆಲ್ಲ ತಿಳ್ಕೊಂಡು ಪಾಪ ಮನೆ ಮಾಡಿಸಿಕೊಡ್ತಾ ಇರೋದು. ಈ ಮನೆಗೆ 3 ವರ್ಷ ಆಯಿತು. ಇಲ್ಲಿದ್ದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗೋದ್ರಿಂದ ಪಪ್ಪನ ಹತ್ರನೇ ಹೇಳಿದರು ಮನೆ ಸೇಲ್ ಮಾಡಿಸಿ ಕೊಡಿ ಅಂತ. ಆಗ ಪಪ್ಪ ಅದನ್ನು ಸೇಲ್ ಮಾಡಿಸಿದಂದರೆ ಪಪ್ಪನೇ ಪರ್ಚೇಸ್ ಮಾಡಿದ್ರು, ಬೇರೆಯವ್ರಿಗೆ ಸೇಲ್ ಮಾಡಿಸಿ ಕೊಡಲಿಲ್ಲ, ಅವರೇ ಪರ್ಚೇಸ್ ಮಾಡಿದ್ರು. ಮತ್ತು ಈ ಮನೆಗೆ ಸ್ವಲ್ಪ ಕೆಲಸ ಇದೆ, ಅಂದರೆ ಆಲ್ಟ್ರೇಷನ್ ಎಲ್ಲ ಮಾಡೋಕ್ಕಿತ್ತ. ಸೊ ವರ್ಕ್ ನಡೀತಾ ಇದೆ. ಇದೆ ಮನೆ 3 BHK, ಕೆಳಗಡೆ 1 ರೂಮು, ಮೇಲೆ 2 ರೂಮು. ಮತ್ತು ಯಾವ ಮನೆ ಆದರೂ ಮನೆ ಮುಂದೆ ಸ್ವಲ್ಪ ಗಿಡ ಮರಗಳೆಲ್ಲ ಇದ್ದಾಗ ಅದು ಇನ್ನೂ ಚೆಂದ ಅಲ್ಲ ಕಾಣಿಸೋದು. ಇವರು ಯಾವುದು ಜಾಸ್ತಿ ಎಲ್ಲ ಹಾಕಿರಲಿಲ್ಲ. ಈಗ ಪಪ್ಪ ಕೆಲವೊಂದೆಲ್ಲ ಬೆಳೆಸಿತ್ತು, ಅಂದರೆ ಸ್ವಲ್ಪ ಹಾಕಿದರು. ಸೊ ಪಪ್ಪ ಎಲ್ಲ ಈ ಕಡೆ ಎಲ್ಲ ಇದೇನು ತೆಂಗಿನ ಸಸಿ ಅದೆಲ್ಲ ಹಾಕಿದ್ರು. ಸ್ವಲ್ಪ ಅದೆಲ್ಲ ದೊಡ್ಡದಾದಾಗ ಇನ್ನೂ ಚೆಂದ ಕಾಣಿಸುತ್ತೆ. ಮನೆ ವಾತಾವರಣವೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತೊಂದು ಪಾಸಿಟಿವ್ ವೈಬ್ ಇರುತ್ತಲ್ಲ ಮನೆಗೆ ಗಿಡಗಳಿಂದ. ಬಾವಿಯ ನೀರು ಹೇಗಿದೆ ನೋಡುವ. ಚಿಕ್ಕ ಬಾವಿ, ಕ್ಯೂಟ್ ಬಾವಿ. ತುಳಸಿ ಕಟ್ಟೆ ಇರ್ತಾರ. ಇದು ಪಕ್ಕದ ಗದ್ದೆ ಆಯ್ತಾ. ಸೊ ಇಲ್ಲಿಂದ ಆಲ್ರೆಡಿ ತೋರಿಸಿದೆ, ಇನ್ನೊಂದ್ಸಲಿ ನೀಟಾಗಿ. ಹೊರಗೆದ ಎಲ್ಲ ಅಡಿಕೆ ಸಸಿ ಹಾಕಿರೋ ಪಪ್ಪ. ಕರಿಬೇವು ಸೊಪ್ಪು. ಇಲ್ಲಿಂದ ಹಿಂದ್ಗಡೆ ಇದು ಜಾಗ. ಸಿಟ್ಔಟು. ಇದು ನಿಮ್ಮ ಚಪ್ಪಲಿಗಳನ್ನೆಲ್ಲ ಇಡುವುದಾದರೆ, ಈಗ ಇದರೊಳಗಡೆ ಪೇಂಟ್ ಎಲ್ಲ ಇತ್ತು, ಬಟ್ ಚಪ್ಪಲ್ ಸ್ಟ್ಯಾಂಡ್. ಆ್ಯಂಡ್ ಬನ್ನಿ ಒಳಗಡೆ. ಯಾಕೆ ಲೈಟ್ ಹಾಕೋ. ಬನ್ನಿ ಒಳಗಡೆ. ಲೈಟ್ ಆನ್ ಮಾಡುವ. ಲೈಟ್ ಇದಿಲ್ಲಲ್ಲ, ಇದು ಇದಿಲ್ಯಾ? ಓ ಓಕೆ. ಮೇನ್ ಡೋರ್ ಇದು. ಆಮೇಲೆ ಇಲ್ಲೊಂದು ಸಣ್ಣ ವಿಂಡೋ, ಇನ್ನೊಂದು ವಿಂಡೋ ಇತ್ತು, ಸ್ವಲ್ಪ ಕತ್ಲೆ ಇತ್ತು, ಅಡ್ಜಸ್ಟ್ ಮಾಡ್ಕೊಂಡು. ಆ್ಯಂಡ್ ಹೀಗೆ ಒಳಗಡೆಯಿಂದ ಸ್ಟೆಪ್ಸ್. ಇದು ದೇವರ ಮನೆ. ಈಗ ಹಾಲ್ ಈ ಥರ ಕಾಣಿಸುತ್ತೆ ನಿಮಗೆ. ದೇವ್ರ ಮನೆ,
ಇಲ್ಲಿ ಒಳಗಡೆ ಲಾಕ್ ಇತ್ತು. ಇದು ಡೈನಿಂಗ್ ಏರಿಯಾ, ಅಂದರೆ ಕಿಚನ್. ಕಿಚನಲ್ಲಿ ಇಂಟೀರಿಯರ್ ಎಂತ ಸಹ ಮಾಡಿರಲಿಲ್ಲ. ಕ್ಯಾಬಿನೆಟ್ಸ್ ಎಲ್ಲ ಕೆಳಗಡೆ ಪಪ್ಪ ಕೆಲವ್ದು ಮಾಡಿಸಿದ್ದೆ ಆ್ಯಂಡ್ ಇನ್ನೂ ಕೆಲಸ ಬಾಕಿ ಇತ್ತು. ಇದು ಡೈನಿಂಗ್. ಮಾಡಿಸಿದ್ದು ರೀಸೆಂಟಾಗಿ ಮನೆ ತಗೊಂಡು ಮಾಡಿಸಿದ್ದು. ಒಳಗಡೆ ಎಂತೆಲ್ಲ ಇತ್ತು ಕಡೆ ಎಲ್ಲ ಫುಲ್. ಎಸ್, ಹಿಂಗೆ ಓಕೆ. ಇದು ಹೊರಗಡೆ ಹಪ್ಪಕ್ಕೆ ಮನೆಯಿಂದ, ಅಂದರೆ ಕಿಚನಿಂದ ಹೊರಗೆ ಹಪ್ಪಕ್ಕೆ. ಗಾಳಿ ಒಳ್ಳೆ ಗೊತ್ತಿತ್ತಿಲ್ಲ. ಓಕೆ, ಈಗ ಕೆಳಗಡೆ 1 ರೂಮ್, ಮೇಲೆ 2 ರೂಮ್ ಅಂತೆ. ಸೊ ಈಗ ಫಸ್ಟ್ ರೂಮಿಗೆ ಹೋಪ. ಫಸ್ಟ್ ರೂಮಿದು ಡೋರ್ ಈ ಥರ ಇತ್ತು. 1 ನಿಮಿಷ ಕ್ಲೋಸ್ ಮಾಡಿ ಓಪನ್ ಮಾಡು. ಡೋರ್ ಓಕೆ. ಆ್ಯಂಡ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇತ್ತು. ಸಣ್ಣದೊಂದು ಅಟ್ಯಾಚ್. ಈಗ ಕಿಚನ್, ಡೈನಿಂಗ್, ಕಿಚನ್, ಇದು ಡೈನಿಂಗ್. ಈ ಕಡೆ ಬಂದರೆ ಹಾಲ್. ತೋರಿಸಿದಂಗೆ ಒಂದ್ಸಲಿ ದೇವರ ಮನೆ. ಸೊ ಈಗ ಈ ಕಡೆ ಎಂತ ಇತ್ತು ಅನ್ಕಂಬ, ಇದು ವಾಷಿಂಗ್ ಮಷಿನ್ ಎಲ್ಲ ಇಡೋಕೆ ಅಲ್ಲ, ಸ್ಪೇಸ್ ವಾಷಿಂಗ್ ಏರಿಯಾ ಅದೇ. ವಾಶ್ ಬೇಷನ್ ಅಂತ ಇಲ್ಲಿ ವಾಷಿಂಗ್ ಮಷಿನ್ ಇಡೋಕೆ ಇದೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಇಟ್ಟಿರು ಸ್ವಿಚ್ ಎಲ್ಲ ಇತ್ತು. ಇದು ಎಂತ ಇದು ಕಾಮನ್. ಇದು ದೊಡ್ಡದಿತ್ತು ಕಾಮನ್ ಬಾತ್ರೂಮ್, ಓಪನ್ ಇತ್ತು. ಓಕೆ, ಇಲ್ಲಿ ವಿಂಡೋ ಎಂತ ಹೇಳಿ ಸ್ಟೆಪ್ಸ್ ಕೆಳಗಡೆ ಸ್ಟೋರೇಜ್ ಇತ್ತು. ಇಲ್ಲಿ ಬೇಕಾದರೆ ಅಂದರೆ ಇನ್ವರ್ಟರ್ ಅದೆಲ್ಲ ಇಟ್ಕೊಂಡ್ಲಕ್ಕೆ ಮತ್ತು ಎಲ್ಲದಾದ್ರು ಮಾಡಿಸ್ಕೊಂಡ್ಲಕ್ಕೆ ಸ್ಪೇಸ್ ಇತ್ತು. ಸೊ ಅದೆಲ್ಲ ಮಾಡಲಿಲ್ಲ. ಓಕೆ, ಈಗ ಮೇಲ್ಗಡೆ ಅಪ್ಪ. ಮೇಲ್ಗಡೆ ಹೊತ್ತಿಗೆ ಇಲ್ಲೊಂದು ವಿಂಡೋ ಸಿಗುತ್ತೆ ಅಂತ. ಇಂದ ಹೊರಗಡೆ ಹಕ್ಕಿಗಳು ಕೂಗ್ತಿದ್ದಲ್ಲ, ಕೆಂತಿತ್ತು ಎಷ್ಟು ಚಂದ. ಈ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮ್, ಎರಡಿತ್ತು. ಮೇಲ್ಗಡೆ ಬಂದರೆ ಫಸ್ಟ್ ರೂಮ್. ಯಾಕೋ ಎದುರು ಬ್ರೈಟ್ ಕಾಣಿಸ್ತೈತೆ, ಬಟ್ ವೀಡಿಯೋದಲ್ಲೂ ಲೈಟ್ ತುಂಬ ಕಡಿಮೆ ಕಾಣಿಸ್ತೈತೆ, ಅಂದರೆ ಬ್ರೈಟ್ ಇಲ್ಲ. ಓಕೆ, ಎಸ್. ಎಲ್ಲಿ ಓಪನ್ ಮಾಡುವ?
ಬಾಲ್ಕನಿಗೆ ಹೋಗುವ. ಆಚೆ ಇಲ್ಲಪ್ಪದೆ ಇಲ್ಲ ಈ ಸ್ಟೆಪ್ಸ್ ಇತ್ತಲ್ಲ, ಇಲ್ಲೆಂತಾರು ಒಣಸ್ಕೊಂಡೆಲ್ಲ ಮಾಡ್ಲಕ್ಕ. ಹಾಂ, ಇಲ್ಲಿ ಕೂತ್ಕೊಂಡ್ಲಕ್ಕ. ಓಕೆ, ನಾನು ಈಚೆ ಬರ್ತೇನೆ, ಕೂತ್ಕೊಳ್ಳಿ. ಹಿಂಗೆ ಓಪನ್ ಆಗ್ತದು, ಅಲ್ಲಿಂದನೂ ಓಪನ್ ಆಗ್ತದೆ ಹಾಲಿಂದ. ಸೊ ಎಸ್, ಇಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡ್ಲಕ್ಕ. ಬಾಲ್ಕನಿ ರೂಮ್, ಇಲ್ಲಿಂದ ಆಚೆಗೆ ಇದೀಗ ಆಚೆಯಿಂದ ಹೊಂದ್ಬೇಕಂದ್ರಲ್ಲ, ಸೊ ಇಲ್ಲಿ ಕೂಡ ಲಾಕ್ ಬಂದ್ ಮಾಡಿ ಇದಕ್ಕೆಲ್ಲ ಮೆಶ್ ಹಾಕಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ವಾಶ್ರೂಮೇ ಇಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ. ಸೊ ನಂಗೆ ಅದೊಂದು ಅನಿಸ್ತೈತಾ, ವಾಶ್ರೂಮ್ ಇರಬೇಕಿತ್ತಂತ. ಪಪ್ಪಂಗೂ ನಾನು ಕೇಳಿದೆ, ಅದಕ್ಕೆ ಪಪ್ಪ ಹೇಳಿದ್ರು ಅವ್ರಿಗೆ ಇಷ್ಟ ಇರಲಿಲ್ಲ ಮೇಲ್ಗಡೆ ವಾಶ್ರೂಮ್ ಬೇಡ ಅಂದರೆ, ಸೊ ನಾನು ಮಾಡಿಸ್ಲಿಲ್ಲ ಅಂತ ಅಷ್ಟೇ. ಇನ್ನೊಂದು ಹೇಳಬೇಕು, ಇದು ಖಂಡಿತ ಸೇಲಿಗೆ ಮನೆ ಅಲ್ಲ. ಆಲ್ರೆಡಿ ನಾನು ಹೇಳಿದ್ದೆ, ಆಲ್ಟ್ರೇಷನ್ ಎಲ್ಲ ತುಂಬ ಇತ್ತು, ಸೊ ಸೇಲಿಗಿಲ್ಲ. ಆ್ಯಂಡ್ ಇನ್ಯಾವುದಾದ್ರೂ ಮನೆ ಸೇಲಿಗಿದ್ದರೆ, ಇದು ಫ್ಯೂಚರಲ್ಲಿ ಸೇಲಿಗಿದ್ರೆ ಕಮೆಂಟ್ಸಲ್ಲಿ ನಾನು ಪಿನ್ ಮಾಡಿರ್ತೆ, ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದೇ ಥರ ಮಧ್ಯ ಮಧ್ಯ ನಾನು ಪಪ್ಪನ ಕನ್ಸ್ಟ್ರಕ್ಷನ್ ಆದ ಮನೆಗಳ ಟೂರ್ ಮಾಡ್ಕೊಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಮೆಸೇಜಲ್ಲಿ ತಿಳಿಸಿ, ಆಯಿತಾ? ಓಕೆ, ಮತ್ತೆ ಸಿಗ್ತೀವಿ, ಬಾಯ್.